ಇನ್ನು ಬಿಹಾರ ಚುನಾವಣೆ ಫಲಿತಾಂಶ ಸಡನ್ ಆಗೇನೋ ಕರ್ನಾಟಕ ರಾಜಕೀಯದ ಮೇಲೆ ಪರಿಣಾಮ ಬಿದ್ದು ಬಿಡುತ್ತೆ, ಏನೋ ಬದಲಾವಣೆ ಆಗ್ಬಿಡುತ್ತೆ, ಅದು ಈ ಕ್ಷಣಕ್ಕೆ ಹೇಳೋದಕ್ಕೆ ಬರೋದಿಲ್ಲ, ಕಾದು ನೋಡಬೇಕು. ಬಟ್ ಈ ಕ್ಷಣಕ್ಕೆ ಬಿಹಾರದ ತೀರ್ಪು ಯಾವ ರೀತಿಯಾಗಿ ಯಾವ ಕಡೆಗೆ ವಾಲ್ತಾ ಇದೆ, ಯಾರ್ಯಾರು ಎಷ್ಟೆಷ್ಟು ನಂಬರ್ಸ್ಗಳಲ್ಲಿ ಇದ್ದಾರೆ, ಯಾವ ನಂಬರ್ ಅನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. NDA 200 ಕ್ರಾಸ್ ಮಾಡ್ತು, 205 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಹಾಗೆ MGB 32 ಕ್ಷೇತ್ರಗಳಲ್ಲಿ ಅಷ್ಟೇ ಮುನ್ನಡೆಯನ್ನ ಸಾಧಿಸುವಲ್ಲಿ ಸಫಲವಾಗಿದೆ. ಇನ್ನು JSP ಆಗ ಹೇಗಿತ್ತೋ ಹಾಗೇನೇ ಇದೆ. ಸುಮಾರು 2-3 ಗಂಟೆಗಳಿಂದಲೂ ಕೂಡ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಬಟ್ ಪಕ್ಷೇತರ ಅಭ್ಯರ್ಥಿಗಳು, ಸ್ವತಂತ್ರ ಅಭ್ಯರ್ಥಿಗಳು ಯಾರು ನಿಂತಿದ್ದಾರೆ ಅಲ್ಲಿ 6 ನಂಬರ್ಸ್ 6 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರೋದನ್ನ ನಾವು ಗಮನಿಸಬಹುದು. ಸೊ 2 ಕಡೆಗಳಲ್ಲಿ ನೀವು ನಂಬರ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. MGB ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮುನ್ನಡೆಯನ್ನ ಸಾಧಿಸಿದೆ ಅನ್ನೋದಾಗಿ. RJD ತೇಜಸ್ವಿ ಯಾದವ್ ಹಾಗೆ BJP ಸತೀಶ್ ಕುಮಾರ್ ಯಾದವ್ ಈ ಅಭ್ಯರ್ಥಿಗಳು ಯಾರು ಹಿನ್ನಡೆ ಸಾಧಿಸ್ತಾ ಇದ್ದಾರೆ, ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಯಾದವ್ ವರ್ಸಸ್ ಯಾದವ್ ನಾವು ಅವಾಗ್ಲೇ ಹೇಳ್ತಾ ಇದ್ವಿ, ಇದು ಕೂಡ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು ಅಂತ. ಯಾವ ಯಾದವ್ ವೋಟ್ ಹಾಕಬೇಕು ಅನ್ನುವಂತ ಕನ್ಫ್ಯೂಷನ್ ಅಲ್ಲಿಯ ಮತದಾರರಲ್ಲೂ ಕೂಡ ಮನೆ ಮಾಡಿರೋದು, ಕೆಲವೊಬ್ರು ಮಾತನಾಡಿರೋದ್ರಲ್ಲಿ, ಕೆಲವೊಬ್ಬರ ರಿಯಾಕ್ಷನ್ಗಳಲ್ಲಿ ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆಗೆ BJPಯ ಅಭ್ಯರ್ಥಿ ಹಾಗೆ INC ಕಾಂಗ್ರೆಸ್ನ ಅಭ್ಯರ್ಥಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಅಮರೇಶ್ ಕುಮಾರ್ ಹಾಗೆ ವಿಜಯ್ ಕುಮಾರ್ ಸಿನ್ಹಾ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಹಾಗೆ BJP ಮುನ್ನಡೆಯಲ್ಲಿದೆ, ಅಂದ್ರೆ ವಿಜಯ್ ಕುಮಾರ್ ಸಿನ್ಹಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ 90 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮತ್ತೊಂದು ಕಡೆ RJDಯ ಅಭ್ಯರ್ಥಿ ಅರುಣ್ ಶಾ ಹಾಗೆ BJPಯ ಅಭ್ಯರ್ಥಿ ಸಾಮ್ರಾಟ್ ಚೌಧರಿ ಇವರ ನಡುವೆ ಪೈಪೋಟಿ ನಡೀತಾ ಇದೆ. ಹಾಗೆ BJP ಇಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಸೊ ಪ್ರತಿಯೊಬ್ಬ ಅಭ್ಯರ್ಥಿಯ ಈ ಕ್ಷಣದ ಲೆಕ್ಕಾಚಾರಗಳು ಹೇಗಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. JJP ಅಭ್ಯರ್ಥಿ ಹಾಗೆ RJDಯ ಅಭ್ಯರ್ಥಿ ತೇಜ್ ಪ್ರಸಾದ್ ಯಾದವ್ JJPಯಿಂದ ಕಣಕ್ಕಿಳಿದಿದ್ದಾರೆ. ಹಾಗೆ ಮುಖೇಶ್ ಕುಮಾರ್ RJDಯಿಂದ ಪೈಪೋಟಿ ನಡೆದಿದೆ. ಈಗ ಕೌಂಟಿಂಗ್ ಆರಂಭ ಆಗಿದೆ. ಸೊ ಇದು ಯಾವ ರೀತಿಯಾಗಿ ಹೋಗುತ್ತೆ ಏನು ಅನ್ನೋದನ್ನು ಕೂಡ ನಾವು ನಿಮಗೆ ಇನ್ ಡೀಟೇಲ್ ಆಗಿ ಪ್ರತಿ ಕ್ಷಣ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ಒಮ್ಮೆ ನೀವು ಗಮನಿಸಬಹುದು ಓವರ್ ಆಲ್ ನಂಬರ್ಸ್ ಅಲ್ಲಿ ಏನೇನು ಚೇಂಜಸ್ ಗಳಾಗಿದೆ ಅಂತ. 203 NDA ಏನ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ, ಅದರಲ್ಲಿ BJPಯ ಪಾಲು 90 ಕ್ಷೇತ್ರಗಳು, JDU 83 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಅದರ ಜೊತೆಗೆ LJP 21 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಹಾಗೆ HAM ಈ NDAಗೆ ಬಲವನ್ನ ಕೊಡ್ತಾ ಇದೆ, 5 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಯಾಕೆ ಬಲ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇತ್ತ ಕಾಂಗ್ರೆಸ್ ಹಾಗೆ LEFTಗೆ ಕಂಪೇರ್ ಮಾಡಿದ್ರೆ ಇಲ್ಲಿ HAM ಏನ್ ಕೊಡ್ತಾ ಇದೆ ನಂಬರ್ಸ್, ಅದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪಾಲು ಅನ್ನೋದಾಗಿ ನಮಗೆ ಕಂಡು ಬರುತ್ತೆ. ಇನ್ನು ಯಾರ್ಯಾರ ನಡುವೆ ಪೈಪೋಟಿ ಏರ್ಪಟ್ಟಿದೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. BJPಯ ಆನಂದ್ ಮಿಶ್ರಾ ಹಾಗೆ BSPಯಿಂದ ಅಭಿಮನ್ಯು ಮೌರ್ಯ ಬಕ್ಸರ್ ವಿಧಾನಸಭಾ ಕ್ಷೇತ್ರದಿಂದ ಪೈಪೋಟಿಗೆ ಇಳಿದಿದ್ದಾರೆ. ಅಲ್ಲಿ ಕೌಂಟಿಂಗ್ ಇನ್ನೂ ಕೂಡ ನಡೀತಾ ಇದೆ.